ನಿಮ್ ಪ್ರೀತಿಸಿದ ಹುಡುಗಿ? ಎಲ್ಲಿದ್ದಾಳ ಅವಳು? ಇವತ್ತು ವ್ಯಾಲೆಂಟೈನ್ಸ್ ಡೇ. ಫೈನಲಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಇವತ್ತು ಹೇಳ್ಬಿಡ್ಬೇಕು. ಅವಳಿಗೆ ನಾನು ಕೊಡಬೇಕಂತಿರೋಂಥ ಒಂದು ಗಿಫ್ಟ್ನ ಇವತ್ತು ಹೇಗಾದರೂ ಮಾಡಿ ಕೊಟ್ಬಿಡ್ಬೇಕು. ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ತೀನಿ, ಏನಾದರೂ ಆಗ್ಬಿಡ್ಲಿ, ಇವಂಗ ನಾನು ಅವಳಿಗೆ ಕೊಡಲೇಬೇಕು. ಐ ಆಮ್ ಕಮಿಂಗ್ ಮೈ ವ್ಯಾಲೆಂಟೈನ್, ಐ ಆಮ್ ಕಮಿಂಗ್. ಬೇಬಿ, ಹಾಯ್ ಬೇಬಿ. ಅದೇ ಫೈನಲಿ ನನ್ನ ಮನಸ್ಸಲ್ಲಿರೋದೆಲ್ಲ ನಿನ್ನ ಹತ್ರ ಹೇಳಬೇಕು ಅನಿಸ್ತಾ ಇದೆ ಬೇಬಿ. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ನನಗೆ ಯಾವಾಗಲೇ ಮೂಡ್ ಔಟ್ ಆದರೂ, ಯಾವಾಗ ಏನಾದರೂ ಬೇಜಾರಿದ್ರು, ಎನಿ ಸಿಚುವೇಶನ್ ಇದ್ರೂ ನನಗೆ ನೀನು ಸಾಥ್ ಕೊಟ್ಟಿದ್ಯಾ ಬೇಬಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕಿಂತ ಒಂದು ಪಾರ್ಟ್ನರ್ಗೆ, ಒಂದು ಸೋಲ್ಮೇಟ್ಗೆ ಬೇರೆ ಏನು ಬೇಕು ಬೇಬಿ? ಇವತ್ತು ಹೆಂಗೂ ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಸೊ ಬೇಬಿ, ವಿಲ್ ಯು ಮ್ಯಾರಿ ಮೀ? ನಾನೇ ತಗೋತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಆನ್. ಇನ್ನು ನಿನ್ನ ಮಧ್ಯ ಯಾರು ಬರಲ್ಲ ಬೇಬಿ, ಬರೀ ನಾನು ಮತ್ತೆ ನೀನು. ಈ ಡೌಗೇನ್ ಕಮ್ಮಿ ಇಲ್ಲ, ನನ್ನ ಮಗನ ಎಲ್ಲರೂ ಕೇಳಿಸ್ಕೊಂತ ಆಗ್ಬೇಕಿಲ್ಲಿ. ಅಯ್ಯ ನನ್ನ ಮಗನೇ ಲೇ, ನಮ್ಮ ಹೊಟ್ಟೆ ಉರಿಸ್ತಾರ. ಏಯ್ ಎಲ್ಲೋ ಲದಾಖ್ ಕರ್ಕೊಂಡು ಹೋಗ್ತೀನಿ ಅಂದಲ್ಲ, ಲದಾಖ್ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಬರೀ ನಂದಿ ಹಿಲ್ಸ್ ಕರ್ಕೊಂಡೋಗಿ ದಬಾಕ್ತಾ ಇದೆಯಲ್ಲೋ. ಏನೇನೋ ಆಸೆ ಇಕ್ಸಿದ್ದಲ್ಲೋ. ಏನು ಸ್ಪಿಟಿ ವ್ಯಾಲಿ ಅದೇನದು? ಸ್ಪಿಟಿ ವ್ಯಾಲಿಗೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಎಲ್ಲಪ್ಪ ಅದೆಲ್ಲ ಎಲ್ಲಿ? ನನ್ನ ಮಗನೇ ಮಾತಾಡ್ತಿದ್ರೆ ಹೊಸಕೋಟೆ ಬಿರಿಯಾನಿ, ಇಲ್ಲ ನಂದಿ ಹಿಲ್ಸು, ಇಲ್ಲ ಅಂದ್ರೆ ಮಾದೇವಣ್ಣ ಬಿರಿಯಾನಿ, ಇಲ್ಲ ಅಂದ್ರೆ ಇಲ್ಲಿಂದ ಮಧುರ್ ಕಾಫಿ ಡೇಗೆ ಹೋಗ್ಬಿಟ್ಟು ಊಟ ನೋಡ್ಕೊಂಡ್ ಬಂದ್ಬಿಡೋದು. ನಿನ್ ಜೊತೆ ಸೇರ್ಕೊಂಡಾಗಿಂದ ಬರೀ ಸಿಲ್ಕ್ ಬೋರ್ಡ್ ಅಲ್ಲಿ, ಹೆಬ್ಬಾಳ್ ಫ್ಲೈಓವರ್ ಅಲ್ಲಿ 80 km/h ಅಲ್ಲಿ ಫಸ್ಟ್ ಗೇರ್ ಅಲ್ಲೇ ಹೋಗ್ಬೇಕು. ನನ್ನ ಮಗನೇ ನಮ್ ಕಷ್ಟ ಏನ್ ಗೊತ್ತಾ ನಿನ್ಗೆ? ಫಸ್ಟ್ ಗೇರ್ ಅಲ್ಲಿ 80 km ಟ್ರಾಫಿಕ್ ಅಲ್ಲಿ ನಿನ್ ಜೊತೆ ಹೋಗಿ 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 ನನ್ ಬಾಡಿನೇ ಸೀದಾಗೋಯ್ತಲ್ಲೋ. ಲೇ ಕಳ್ಳ, ಫಸ್ಟ್ ಅದೇನೋ ಅಂತಾರಲ್ಲ, ಅಗಸ ಎತ್ತಿ ಎತ್ತಿ ಒಗದ ಅಂತ. ನನ್ನನ್ನು ತಗೊಂಡಿದ್ದು 1 ವರ್ಷ ನನ್ನ ಮಗನೇ ಕ್ಲೀನ್ ಆಗಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಕೊಡ್ತಾ ಇದೆ ಸರ್ವಿಸ್ಗೆ. ಇವಾಗ ಮೂಲೆ ಮನೆ ಮಹೇಶನ್ ಅಂಗಡಿ ಕೊಡ್ತಾ ಇದ್ಯಾ? ನನ್ನ ಮಗ ಅವ್ರು ನನ್ಗೆ ಎಲ್ಲೆಲ್ಲಿ ಮುಟ್ತಾವನ್ ಗೊತ್ತಾ ನಿನಗೆ? ನನ್ಗೆ ಯಾಕನ್ನ ಕೊಟ್ಬಿಡ, ಒಳ್ಳೆ ಚೆನ್ನಾಗಿ ನೋಡ್ಕೊಳಕತ್ತ, ನನ್ನ ಬಿಟ್ಕೊಟ್ಬಿಡ. ನಾವ್ ಯಾವತ್ತಿದ್ರು ನಮ್ಗೆ ಯಾರು ಬೆಲೆ ಕೊಡ್ತಾರೋ ಅವ್ರ ಜೊತೆ ಇರ್ಬೇಕು. ನನ್ನ ಮಗ ನಿನ್ನಂತ ದಿಮಾಕ್ ಇರೋನ ಹತ್ರ ಇರಕ್ಕಾಗಲ್ಲ ನನ್ನ ಕೈಲಿ. ಲೇ ನನ್ನನ್ನು ಓಡಿಸ್ಬೇಕಂದ್ರು ಹಿಂದೆಗಡೆ ನರ ಇರ್ಬೇಕು, ಎದೆಲ್ ದಮ್ ಇರ್ಬೇಕಣ. ಸೆಂಟರ್ ಸ್ಟ್ಯಾಂಡ್ ಹಾಕಿದ್ಯಾನ ಯಾವತ್ತನ ಸ್ಟ್ರಗಲ್ ಮಾಡ್ದೆ? ಸೆಂಟರ್ ಸ್ಟ್ಯಾಂಡ್ ಹಾಕಷ್ಟ್ರಲ್ಲಿ ನಿಂದ ಆತ್ಮನೇ ಆಚೆ ಬಂದಿರುತ್ತೆ. ಆ ತರ ಗಾಡಿ ನಾನು. ನನ್ನ ಮಗನೇ ನನ್ನನ್ನು ಇಟ್ಕೊಂಡು ಬೇರೆ ಗಾಡಿ ತಗೋಬೇಕು ಅಂತ ಒಂದೊಂದ್ಸಲ ಯೋಚನೆ ಮಾಡ್ತಾ ಇದೀನೋ. ಲೇ ಸೆಂಟರ್ ಸ್ಟ್ಯಾಂಡ್ ಬಿಡ, ಪಂಚರ್ ಹಾಕಿದ್ರೆ ತಳ್ಳಕ್ಕಾಗತ್ತೇನೋ ನನ್ನ. ತಳ್ಳದಕ್ಕೂ ಮೀಟರ್ ಇರ್ಬೇಕಮ್ಮ, ಮೀಟ್ರು. ನನ್ನನ್ನ ಇಟ್ಕೊಂಡು ರಾಯಲ್ ಎನ್ಫೀಲ್ಡ್ ಅವ್ರದೇ ಬೇರೆ ಬೈಕ್ಗಳು ಬಂದೈತೆ, ಅದೇನೋ ಬೇರೆ ಅಂತ ಬಂದಿದೆ, ಇಂಟರ್ಸೆಪ್ಟರ್ ಬಂದಿದೆ ಅಂತೆಲ್ಲ ಮಾತಾಡಿರೋ ನಾನು ಕೇಳಿಸ್ಕೊಂಡಿದ್ದೀನಿ ಕಣ. ಲೇ ನನ್ನನ್ನು ಬಿಟ್ಕೊಡ್ತೀನೋ? ಲೇ ಯಾರು ಹೊಸಬ್ರು ಬಂದಂತ ನನ್ ಬಿಟ್ಕೊಟ್ಬಿಡ್ತೀನೋ? ನನ್ನ ಮಗನ ನಿನ್ ಯೋಗ್ಯತೆಗೆ ಇದು ಮಾತ್ರ ಬಂದ್ಬಿಡ್ತೀಯ ನನ್ನ ಮಗನೇ, ವರ್ಷಕ್ಕೊಂದ್ಸಲ ಡೌಗಳು ಮಾಡ್ಕೊಂಡು. ನನ್ನ ಮಗನೇ ನಿನಗ್ ಬೇಕಾದಾಗೆಲ್ಲ, ಬೇಜಾರಾದಾಗೆಲ್ಲ ಕಾಗದದ ದೋಣಿಯಲ್ಲಿ ಖುಷಿಯಾಗಿದ್ದಾಗೆಲ್ಲ ದೋಣಿ ಸಾಗಲಿ, ಮುಂದೆ ಹೋಗಲಿ. ಗೊತ್ತಾಯ್ತು ಕಣೋ, ನನ್ಗೆ ಗೊತ್ತಾಯ್ತು ಕಣೋ ನಿಂದು. ನನ್ನ ಮಗನ EMI ಅಲ್ಲಿ ಕಾರ್ ತಗೊಂಡೋಗಿದ್ದ ನಾನು ನೋಡಿದ್ದೀನಿ ಕಣೋ. ನನ್ನ ಮೇಲೆ ನಿನ್ಗೆ ಪ್ರೀತಿನೇ ಇಲ್ಲ ಕಣ. ನನ್ನ ಮಗನೇ ಇಂಜಿನ್ ಸೀಸ್ ಆಗ್ಬಿಟ್ಟೈತ್ ನಂದಿಲ್ಲಿ. ನನ್ನ ಮಗನೇ ಆ ಸೋಪ್ ನೀರಲ್ಲಿ, ಆ ವಾಷಿಂಗು, ಆ ಡ್ರೈ ವಾಶು, ಒಂದ್ಸಲ ನನ್ನ ಯೋಗ್ಯತೆಗೆ ಟೆಫ್ಲಾನ್ ಕೋಟಿಂಗ್ ಹೊಡ್ಸಿದ್ಯೇನೋ? ನನ್ನ ಮಗನೇ ನೀರ್ ತೋರ್ಸಿಲ್ಲ ಒಂದ್ಸಲ ನೀನ್, ನನಗೆ ನೀರ್ ತೋರ್ಸಲ್ಲ ಇನ್ನ ನೀನು. ನನ್ನ ಮಗನೇ ನೀನ್ ತೊಳಿತೀವ ಇಲ್ವೋ ಬಿಡು ಹೋಗ್ಲಿ. ನೋಡ ಆ ಎದುರು ಮನೆ ಆಂಟಿ ನೋಡೋ, ಸ್ಕೂಟಿ ಪೆಪ್ನ ಹೆಂಗೆ ತೊಳೆದು ಚೆನ್ನಾಗಿ ಇಟ್ಕೊಂತಾರೆ, ಪಳ 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 ಅಂತ ಹೊಳಿಯುತ್ತೆ, ಆ ತರ ನೋಡ್ಕೊಂತಾರಲ್ಲ. ನೀನ್ ನನಗೆ ಲಾಸ್ಟ್ ಟೈಮ್ ನೀರ್ ಯಾವಾಗ ತೋರಿಸ್ದೋ ನನ್ನ ಮಗ? ನನಗೆ ಒಂದ್ಸಲ ಏನಾದ್ರು ವಾಶಿಗೆ ಬಿಟ್ಟಿದ್ಯೇನೋ? 150 ರೂಪಾಯಿ 200 ರೂಪಾಯಿ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಡ್ತಾರಲ್ಲ. ಲೇ ಒಳ್ಳೆ ಸೋಪ್ ನೀರ್ ಹಾಕಿ ನನ್ನ ಮನೆ ಆಯ್ತು ಪೂಜೆ ದಿನ ಮಾತ್ರ ಕ್ಲೀನಾಗಿ ಶಾಂಪು ಹಾಕ್ತೀಯಾ. ಶಾಂಪು ಹಾಕಿ 2 ಸಲ ಕಾಟ ಚೇರ್ಗೆ ಮುಜ್ಬಿಟ್ಟು ನಿಂಬೆಣ್ಣೆ ಮೇಲೆ ನನ್ನ ಕಳ್ಸ್ಬಿಡ್ತೀಯಾ. ಎಲ್ಲ ನನ್ನ ಮೇಲೆ ಪ್ರೀತಿ ಇಲ್ಲ ಬಿಡ ನಿನಗೆ. ಈ ಟೌಗಳೆಲ್ಲ ಬೇಡ ನನಗೆ, ನಾನು ಇದನ್ನೆಲ್ಲ ನಂಬಲ್ಲ ನಾನು. ಆ ಶಾಂಪುನ ಅದ್ ಯಾವ ಶಾಂಪು ಹಾಕ್ತೀಯ ನನ್ನ ಮಗನೇ? ನಿನ್ ತಲೆ ಮೇಲೆ ಹಾಕೊಂಡಿರೋ ಶಾಂಪುನೇ ಅಲ್ಲಿ ಕೂದಲೇ ಬರ್ತಾ ಇಲ್ಲ ಇಲ್ಲಿ. ಅದೇ ಶಾಂಪುನ ನನಗೆ ಹಾಕ್ತೀಯ ನನ್ನ ಮಗನೇ ವಾಷಿಂಗ್ಗೆ? ನನ್ಗೆ ಗೊತ್ತಾ ನಿನ್ಗೆ? ಲೇ ನನ್ಗೆ ಒಂದು ದಿನನಾದ್ರೂ ಏನಾದ್ರು ಕೊಡ್ಸಿದ್ಯೇನೋ? ಒಳ್ಳೆ ಸ್ಪೀಡ್ ಹೈ ಸ್ಪೀಡ್ ಪೆಟ್ರೋಲ್ ಹಾಕ್ಸಿದ್ಯೇನೋ? ಶೆಲ್ಲಲ್ಲಿ ಪೆಟ್ರೋಲ್ ಹಾಕ್ಸಿದ್ಯೇನೋ ಯಾವತ್ತಾದ್ರು? ಇಂಜಿನ್ ಅಲ್ಲಿ ಕರೆಕ್ಟಾಗಿ ಹಾಕ್ಸಿದ್ಯಾ ಯಾವಾಗಾದ್ರು?
ಏಯ್ ನನಗೆ ಗೊತ್ತು ಬಿಡೋ ಈ ಡೌಗಳೆಲ್ಲ ಏನಕ್ಕಂತ. ಇವಾಗ ಮೆಟ್ರೋದು ರೇಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ, ಮೆಟ್ರೋ ಟ್ರೈನ್ ರೇಟ್ಗಳು ಜಾಸ್ತಿ ಆಗಿತ್ತು ತಾನೇ ನೀನ್ ಬಂದಿರೋದಿಲ್ಲಿ. ಹಳೆ ಹೆಂಡತಿ ಪಾದವೇ ಗತಿ ಅಂತ ನನ್ನ ಹತ್ರ ಬಂದಿದ್ಯಾ? ನನ್ನ ಮಗನೇ ಗೊತ್ತು ನನಗೆ. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ದೆ, ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಬಿಟ್ಬಿಟ್ಟು 30 ರೂಪಾಯಿ ಕೊಟ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲದ ಬಿಸಿಲಲ್ದೆ ಮಳೆ ಅಲ್ದೆ ಗಾಳಿ ಅಲ್ದೆ ನನ್ನ ಬಿಟ್ಟಿರ್ತಾ ಇದ್ದಲ್ಲೋ, ನಾನು ಕಾಯ್ಕೊಂಡಿರ್ತಾ ಇದ್ನಲ್ಲೋ ಈ ನನ್ನ ಮಗ ಬರ್ತಾನೆ ಅಂತ. ಒಂದ್ ತಕ್ಷಣ ತಗೊಂಡ್ ಮನೆಗೆ ಬರ್ತಾ ಇದ್ದೆ. ನನ್ನನ್ನ ಬರೀ ಮೆಟ್ರೋ ಸ್ಟೇಷನ್ಗೆ ಹೋಗಕ್ಕೆ ಬ್ಯಾಕ್ ಮಾತ್ರ ನೀನ್ ನನ್ನ ಯೂಸ್ ಮಾಡ್ಕೊಂಡಿದ್ಯಾ. ಇವಾಗ ನನ್ ಬೆಲೆ ಗೊತ್ತಾಯ್ತಾ ನಿನಗೆ? ಇವಾಗ ನಾನು ಬೇಕಾ ನಿನಗೆ? ಬಾ ನನ್ನ ಮಗನೇ, ಏನೇ ಮಾಡು ಇಗ್ನಿಷನ್ನೇ ಮಾಡು, ಕಿಕ್ಕೇ ಹೊಡಿ, ನಾನು ಸ್ಟಾರ್ಟೇ ಆಗಲ್ಲ. ಹೋಗು ನನ್ನ ಮಗನೇ. ಅಲ್ಲೇ ಎಲ್ರು ಇದನ್ನ ಕೇಳಿಸ್ಕೊಂತ ಆಗಬೇಕು. ನನ್ನ ಮಗಂದು ಇದ್ರೆ ನೆಮ್ಮದಿಯಾಗಿರ್ಬೇಕು.